ನಮ್ಮ ಇಲಾಖೆಗೆ ಬಂದು ನಾವು ಮೆಮೊರಂ ಕೊಟ್ಟಿದ್ವಿ. ತಾವು ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಂತೀವಿ ಅಂತೇಳಿ ಯಾವುದೇ ತರ ಕ್ರಮ ತಗೊಂಡಿಲ್ಲ. ನಮ್ಮ ಹತ್ರ ತಮ್ಮ ಇಲಾಖೆ ಕೊಟ್ಟಂತ ರಿಸಿಪ್ಟ್ ಕಾಪಿ ಇದೆ, ತಾವು ಕೊಟ್ಟಂತ ರಿಪ್ಲೈ ಇದೆ. ಆದ್ರೆ ಅಲ್ಲಿನ ಏನು ಮದ್ಯಪಾನ ಮಾರಾಟ ಮಾಡ್ತಿದ್ದಾರೆ ಅವರೇ ಓಪನ್ ಚಾಲೆಂಜ್ ಆಗಿ ಹೇಳ್ತಿದ್ದಾರೆ, ನಾವು ಈ ಏನು ಇದಿದೆ ಅಬಕಾರಿ ಇಲಾಖೆ ಅವರಿಗೆ ತಿಂಗಳ ನಾವು ಹಪ್ತ ಕೊಡ್ತಿದ್ವಿ, ಹಾಗಾಗಿ ಯಾರು ಬಂದ್ರು ಬಂದ್ ಮಾಡಕ್ಕಂತ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ತಮ್ಮ ಕುಮ್ಮಕ್ಕಿಂದ ತಮ್ಮ ಸಪೋರ್ಟ್ ಇಂದ ತಮ್ಮ ಇಲಾಖೆಯ ವೈಫಲ್ಯದಿಂದ ಇವತ್ತು ಬೊಮ್ಮಘಟ್ಟ ಗ್ರಾಮದಲ್ಲಿ ಒಂದೇ ಕಾಲೋನಿಯಲ್ಲಿ 6 ಮದ್ಯ ಮಾರಾಟ ಅಕ್ರಮ ಮದ್ಯಪಾನ ಮಾಡ್ತಾರಂದ್ರೆ ಇದಕ್ಕೆ ಯಾರು ಹೊಣೆ ಸರ್? ತಾವೇನಾದ್ರು ತಾವು ಸುಮ್ಮನೆ ಇಲಾಖೆ ಹೆಸರು ಇಟ್ಕೊಂಡು ತಾವು ಇಲ್ಲಿ ಕುಂತಿದ್ರೆ ಸಾರ್ವಜನಿಕರ ಪರಿಸ್ಥಿತಿ ಹಂಗ? ಇವತ್ತು ದಲಿತ ಕುಟುಂಬಗಳು ತಮಗೆ ಗೊತ್ತಿರುವಾಗ ರೈತಾಪಿ ಕುಟುಂಬದವರು, ಕೂಲಿ ಕಾರ್ಮಿಕರು, ನಿರ್ಗತಿಕರು ಇರ್ತಾರೆ. ಅವರು ದಿನನಿತ್ಯ 300-400 ರೂಪಾಯಿ ದುಡ್ಕೊಂಡ್ ಬರ್ತಾರೆ. ಅದೇ ದುಡ್ಡನ್ನ ಕುಡಿದು ಇವತ್ತು ಮನೆಗಳಲ್ಲಿ ಸಂಸಾರಗಳು ಹಾಳಾಗ್ತಿದಾವೆ. ಕೇರಿಯಲ್ಲಿರುವಂತ ಸೈಕಲ್ಗಳು, ಕುರಿಗಳು ಅಂತವೆಲ್ಲ ಮಾರಿಬಿಟ್ಟು ಕುಡಿಯೋಕೆ ಫುಲ್ ಅಡಿಕ್ಟ್ ಆಗಿದ್ದಾರೆ. ಇದರಿಂದ ತಾವು ಕಾನೂನು ಪ್ರಕಾರವಾಗಿ ಆದಷ್ಟು ಬೇಗ ಬೊಮ್ಮಘಟ್ಟ ಗ್ರಾಮನ ಮದ್ಯಪಾನ ನಿಷೇಧ ಗ್ರಾಮವಾಗಿ ತಾವು ಮಾಡಬೇಕು. ಅದರಲ್ಲಿ ಸೂಕ್ತ ಕ್ರಮ ತಗೊಬೇಕು. ಒಂದು ಪಕ್ಷದಲ್ಲಿ ತಾವೇನಾದ್ರೂ ಯಾವುದೇ ಕ್ರಮ ತೆಗೆದಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಎಲ್ಲಾ ತಾಲೂಕಿನ ಗ್ರಾಮ ಘಟಕಗಳನ್ನು ಇಲ್ಲಿ ಕರೆಸಿ ದೊಡ್ಡ ಮಟ್ಟದಲ್ಲಿ ತಮ್ಮ ಇಲಾಖೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡ್ತಿದ್ವಿ. ಸಂಡೂರು ಕೋರ್ಟ್ ನೋಡ್ಬೇಕು, ಮತ್ತೆ ಡ್ಯೂಟಿನೂ ಮಾಡಬೇಕು. ಹಂಗಾಗಿ ಸಿಬ್ಬಂದಿಗಳ ಕೊರತೆನೂ ಇದೆ ನಮ್ಮಲ್ಲಿ. ನಮ್ಮಿಂದ ನಾವು ಯಾರು ಹಿಂಗ್ ಬರ್ತೀವಿ ಮಾಡ್ತೀವಿ ಅಂತ ಹೇಳಲ್ಲ. ಗಾಂಧಿ ಶಾಪ್ನವ್ರ ಮೇಲೆ ನೀವು ಕೇಸ್ ಸುಮಾರು 5-6 ಅಂಗಡಿಗೆ ಆಮೇಲೆ ಅಂಗಡಿಗಳು ಸರ್ ಸುಮಾರು ಅಂದ್ರೆ ರಾತ್ರಿ 2 ಗಂಟೆ 12 ಗಂಟೆ ತನಕ, ಆಮೇಲೆ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಹೋಗಿ ಕುಡಿತಿದ್ದಾರೆ ಸರ್. ಅದು ಸುಮಾರು ಅಂದ್ರೆ ಯಾವಾಗ ಹೋಗಿ ಕೇಳಿ 24 hours ಎದ್ದಿರ್ತಾರೆ. ಇಲ್ಲ, ತಾವು ಏನ್ ಹೇಳ್ತೀರಿ ಸರ್ ಈ ಮನೆ ಪತ್ರ ಇದಕ್ಕೆ? ನಮ್ಮ ಅಬಕಾರಿ ಇಲಾಖೆಯಿಂದ ಸ್ವಾಗತ ಕೋರ್ತೇನೆ. ಈ ಹಿಂದೆ ಸಹ ಬೊಮ್ಮಘಟ್ಟ ಗ್ರಾಮದವರು ನಮಗೆ ಅರ್ಜಿ ಕೊಟ್ಟಿದ್ರು, ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ ನಮ್ಮೂರಲ್ಲಿ ಅಂತ. ನಾವು ಸಹ ಆ ಬೊಮ್ಮಘಟ್ಟ ಗ್ರಾಮಕ್ಕೆ ಪದೇ ಪದೇ ಹೋಗಿ ಸುಮಾರು 3-4 ಸರಿ ಈಗ ನಾವು ಬಂದಾಗ ಯಾರು ಇದ್ರೆ ನೋಡ್ರಿ, ಪ್ರತಿಯೊಂದು ಮನೆಗೂ ಹೋಗಿ ಚೆಕ್ ಮಾಡಿ ಅವ್ರ ಮೇಲೆ ದಂಡ ವಿಧಿಸಿ ಕೇಸ್ ಮಾಡಿ ಬಂದಿದ್ದೀವಿ. ಆಮೇಲೆ ಪಂಚಾಯತಿ ಅವರು ಸಹ ಹೇಳಿ, ಇಲ್ಲ ಸರ್ ನಮ್ಮ ಗ್ರಾಮದಲ್ಲಿ ನಿಲ್ಸಿದೀವಿ, ಯಾವುದೇ ಇದರಿಂದ ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ನಡೀತಾ ಇಲ್ಲ ಅಂತ ಹೇಳಿದರು. ಮತ್ತೆ ನಾವು ಸಹ ಪದೇ ಪದೇ ಭೇಟಿ ನೀಡಿ ಅವ್ರ ಮೇಲೆ ಇದು ನಮಗೂ ಕನ್ಫರ್ಮ್ ಆಗಿದ್ದಕ್ಕೆ ನಾವು ಅಲ್ಲಿಗೆ ನಿಲ್ಸಿದ್ವಿ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ನಮಗೆ ದುಡ್ಡು ಕೊಡ್ತಾರೆ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ನಾವು ಖಂಡಿತವಾಗಿ ನಿಮ್ಮ ಸಪೋರ್ಟಿಗೆ ಇರ್ತೀವಿ, ಅದು ನಮ್ಮ ಕರ್ತವ್ಯ ಸಹ. ನಾವು ಈ ವಿಷಯದ ಬಗ್ಗೆ ಆದಷ್ಟು ಬೇಗನೆ ನಾವು ಪರಿಹಾರ ಇದು ಮಾಡ್ತೀವಿ. ನಿಮಿಷ ಈ ಇವ್ರಿಗೆ ಅಂಗಡಿಗಳಿಗೆ ಯಾವ ಬಾರ್ನರ್ ಲೈಸೆನ್ಸ್ ಬಾರ್ ಇರೋರು ಸಪ್ಲೈ ಮಾಡ್ತಾರೆ, ಅವ್ರ ವಿರುದ್ಧ ಏನ್ ಕ್ರಮ ತಗೊಂತೀರ ತಾವು? ಆ ಸನ್ನದಗಳ ಮೇಲೆ ಸಹ ನಾವು ಕೇಸ್ ಹಾಕ್ತೀವಿ. ಅದೇ ಯಾವಾಗ ಆಗ್ತೀರಿ ಸರ್? ಆಲ್ರೆಡಿ ಆಗ್ತೀವಿ, ಪ್ರತಿನಿತ್ಯನೂ ಆಗ್ತಾ ಇರ್ತೀವಿ. ಬಟ್ ಸಾರ್ವಜನಿಕ ಗಮನಕ್ಕೆ ಬಂದಿರಲ್ಲ. ನಿಮಗೇನಾದ್ರು ಮಾಹಿತಿ ಬೇಕಂದ್ರೆ ನಾವು ಕೊಡ್ತೀವಿ. ಯಾವ ಬಾರ್ ಮೇಲೆ ಏನ್ ಕೇಸ್ ಹಾಕಿದೀವಿ, ಅಲ್ಲ ಲೈಸೆನ್ಸ್ ಯಾರು ಕೊಟ್ಟಾರೆ ಅವ್ರಿಗೆ ಎಷ್ಟು ಕೇಸ್ ಹಾಕಿ. ಲೈಸೆನ್ಸ್ ರದ್ದು ಮಾಡೋ ಕೆಲಸ ಆಗ್ಬೇಕು. ಸುಮ್ನೆ ಕೇಸ್ ಹಾಕಿದ್ರೆ ಮತ್ತೆ ಅದೇ ಕಂಟಿನ್ಯೂ ಲೈಸೆನ್ಸ್ ರದ್ದು ಮಾಡೋ ಅಧಿಕಾರ ನಮಗಿರಲ್ಲ. ನಾವು ಶಿಫಾರಸು ಮಾಡ್ತೀವಿ. ಮೇಲೆ ಕಮಿಷನರ್ ಬೆಂಗಳೂರು ಅವ್ರು ಇರ್ತಾರೆ, ಅವ್ರಿಗೆ ಅಧಿಕಾರ ಇರುತ್ತೆ. ಅವ್ರ ಮೇಲೆ ನಾವು ನಮಗೆ ನಿರ್ದೇಶನ ಮಾಡಿದ್ರೆ ನಾವು ಅವ್ರಿಗೆ ಕ್ರಮ ತಗೋತೀವಿ. ಆ ರೀತಿ ಶಿಫಾರಸು ಮಾಡಿರೋದು ಯಾವ್ದಾದ್ರು ಲೆಟರ್ ಇದೋ ತಮ್ಮ ಕಡೆ? ಈಗ ಎಷ್ಟು ಬಾರ್ ಲೈಸೆನ್ಸ್ ಡಾಕ್ಯುಮೆಂಟ್ಸ್ ನೋಡಿ ಹೇಳ್ತೀವಿ. ನಾವು ಬಂದು ಈಗ 2 ತಿಂಗಳಾಯ್ತು ಇಲ್ಲಿ ಸಂಡೂರು ರೇಂಜ್ಗೆ. ಇಬ್ರು ಹೊಸಬ್ರು ನಾವು. ಹಾಗಾಗಿ ಸ್ವಲ್ಪ ಅಂಕಿಅಂಶಗಳನ್ನು ನೋಡಿ ಸುಮ್ನೆ ಏನೋ ಒಂದು ಅಂಕಿಅಂಶ ಕೇಳೋದಲ್ಲ, ನೋಡಿ ನಿಮಗೆ ಹೇಳ್ತೀವಿ. ಬೊಮ್ಮಘಟ್ಟದಲ್ಲಿ ತಾವು ಹೋಗಿದ್ರಪ್ಪ, ನಾವು ಕೂಡ ಹೋಗಿ ಬಂದಿದ್ದೀವಿ ಅಂತೇಳಿ. ಬೊಮ್ಮಘಟ್ಟ ಹೋಗಿ ಬಂದ್ಮೇಲೆ ಅಲ್ಲಿ ಅಕ್ರಮ ಮದ್ಯ ನಿಮಗೆ ಈಗ ಯಾರು ಬರ್ರಿ, ಇವಾಗಲೇ ನಾನು ನಿಮಗೆ ಅಲ್ಲ ನಮಗೆ ಕೊಡುವಂತ ಸ್ಟೇಟ್ಮೆಂಟ್ ಬೇಕಾಗಿತ್ತು ಅಷ್ಟೇ. ನಮ್ಗೆ ಅಲ್ಲ ಅವರು ಸಂಘಟನೆ ಕೊಡ್ರಿ. ನನ್ನ ಹೆಸರು ರಾಜೇಶ್ ಹೆಗಡೆ ಅಂತ, ದಲಿತ ಸೇನೆ ತಾಲೂಕು ಅಧ್ಯಕ್ಷರು ಸಂಡೂರು. ಇವತ್ತು ಎಲ್ಲ ಬೊಮ್ಮಘಟ್ಟ ಗ್ರಾಮದ ಗ್ರಾಮಸ್ಥರು ಹಾಗೂ ದಲಿತ ಸೇನೆ ಕಾರ್ಯಕರ್ತರು ಇಲ್ಲಿ ಅಬಕಾರಿ ಇಲಾಖೆಗೆ ಬಂದಿರೋ ಉದ್ದೇಶ ಏನಂದ್ರೆ, ಈ ಹಿಂದೆ ಸುಮಾರು 1 ವರ್ಷಗಳಿಂದ ನಿರಂತರವಾಗಿ ದಲಿತ ಸೇನೆ ಬೊಮ್ಮಘಟ್ಟ ಗ್ರಾಮ ಘಟಕದ ವತಿಯಿಂದ ಅಬಕಾರಿ ಇಲಾಖೆಗೆ ನಾವು ಅಲ್ಲಿನ SC ಕಾಲೋನಿಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಅಕ್ರಮ ಮದ್ಯಪಾನ ಅಂಗಡಿಗಳಿದ್ದು ಅದನ್ನ ಕಡಿವಾಣ ಹಾಕಿ ಅಲ್ಲಿ ಮದ್ಯಪಾನ ಮುಕ್ತ ಬೊಮ್ಮಘಟ್ಟ ಮಾಡಬೇಕಂತೇಳಿ ನಾವು ಸುಮಾರು ಸಲ ನಾವು ಬೇಡಿಕೆ ಇಟ್ಟು ಮೆಮೊರಂ ಕೊಟ್ವಿ. ಆದರೂ ಸಹ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಥರ ಅಲ್ಲಿನ ಮದ್ಯಪಾನ ಅಂಗಡಿಗಳಿಗೆ
ಕ್ರಮ ತಗೊಂಡಿಲ್ಲ, ಕ್ರಮ ತಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ನಂತರ ಹಿಂದೆ ಸಹ ನಾವು ಅಬಕಾರಿ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಡು ಖುದ್ದಾಗಿ ನಾವು ಸಂಘಟನೆ ಕಡೆಯಿಂದ ರೈಡ್ ಮಾಡಿ ಅವರಿಗೆ ಎಕ್ಸ್ಕ್ಯೂಸ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ತಾವು ಡ್ರಿಂಕ್ಸ್ ಮಾಡಬಾರ್ದು, ಅದರಿಂದ ಇಲ್ಲಿನ ಯುವಕರು, ಗ್ರಾಮಸ್ಥರು, ಕುಟುಂಬಗಳು ಬೀದಿಗೆ ಬರ್ತಿದಾವಂತ ಸಹ ನಾವು ಮಾನವೀಯತೆ ದೃಷ್ಟಿಯಿಂದ ಹೇಳಿದ್ವಿ. ಆದ್ರೆ ಅಲ್ಲಿನ ಮದ್ಯಪಾನ ಅಂಗಡಿಯ ಮಾಲೀಕರು ಅತಿರೇಕವಾಗಿ ಮದ್ಯಪಾನ ಮಾಡ್ತಿದ್ದಾರೆ. ಅಲ್ಲಿನ ಮದ್ಯಪಾನದಿಂದ ದಲಿತ ಕಾಲನಿ, ಅಂಬೇಡ್ಕರ್ ಕಾಲೋನಿಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಯುವಕರು ಒಂದೇ ವರ್ಷದಲ್ಲಿ ತೀರ್ಕೊಂಡಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಚನ್ನಬಸಪ್ಪ, ಆಕಾಶ್, ರಮೇಶ್, ಭೀಮಪ್ಪ, ಆಮೇಲೆ ಮರಿಯಣ್ಣ ತೀರ್ಕೊಂಡಿದ್ದಾರೆ. ಇವತ್ತು ಮದ್ಯಪಾನ ಇಲ್ಲ, ಇವರು ಅಂಗಡಿಯವರು ಹೇಳ್ತಾರೆ ಮಾಲೀಕರು, ನಮಗೆ ಅಬಕಾರಿ ಇಲಾಖೆಗೆ ನಾವು ತಿಂಗಳ ಹಪ್ತ ಕೊಡ್ತೀವಿ, ನೀವು ಯಾವ ಸಂಘಟನೆಗಳು ನೀವು ಏನ್ ಮಾಡಿದ್ರು ನಮ್ಗೆ ಏನ್ ಮಾಡ್ಕೊಳಕ್ಕಾಗಲ್ಲ, ನಾವು ನಿರಂತರವಾಗಿ ನಾವು ಡ್ರಿಂಕ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ಅಬಕಾರಿಗಳು ವಿಫಲರಾಗಿದ್ದಾರೆ. ಅಂದ್ರೆ ಇವರು ಕಣ್ಮುಚ್ಚಂಗ್ ಕೂತಿದ್ದಾರೆ, ಭ್ರಷ್ಟರಿದ್ದಾರೆ. ಅಲ್ಲಿನ ಹಪ್ತ ತಗೊಂಡು ಇವತ್ತು ದಲಿತ ಕುಟುಂಬಗಳು ಬೀದಿಗೆ ಬರ್ತಿದ್ದಾವೆ. ಮತ್ತೆ ಅಲ್ಲಿನ ಅಕ್ರಮ ಮದ್ಯಪಾನ ಅಂಗಡಿಯ ಮಾಲೀಕರು ಅಲ್ಲಿ ಯಾರ್ಯಾರು ಅವ್ರ ವಿರುದ್ಧವಾಗಿ ಇಲ್ಲಿ ಬಂದು ಲೆಟರ್ ಕೊಡ್ತಾರೆ, ಅವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸಗಳು ಸಹ ಆಗ್ತಿದ್ದಾವೆ. ಇದೇ ರೀತಿಯಾಗಿ ಇದಕ್ಕೇನ ಈ ಬಾರಿ ಮತ್ತೆ ಮೆಮೊರಂ ಕೊಟ್ಟಿದ್ದೀವಿ ತಮ್ಮ ಸಮ್ಮುಖದಲ್ಲಿ. ಇದರಲ್ಲಿ ಸಹ ಏನಾದರೂ ಅಬಕಾರಿ ಇಲಾಖೆಯವರು ವಿಫಲರಾದ್ರೆ ಮುಂದಿನ ದಿನಮಾನಗಳಲ್ಲಿ ಅಬಕಾರಿ ಇಲಾಖೆನ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡಿ ಇಲ್ಲಿಗೆ ಕಮಿಷನರ್ ಎಲ್ಲರೂ ಬರಬೇಕು. ಆ ಸಂದರ್ಭದಲ್ಲಿ ಇಲ್ಲಿನ ಅಬಕಾರಿ ಅಧಿಕಾರಿನ ಸಸ್ಪೆಂಡ್ ಮಾಡಿಸುವಂತ ಕೆಲಸ ಈ ದಲಿತ ಸೇನೆ ಮಾಡುತ್ತಂತ ಹೇಳ್ತಿದ್ದೀನಿ.